ಗೆಳೆಯರೆ, ಆಕರ್ಷಣೆಯ ನಿಯಮದ ಬಗ್ಗೆ ಬಹಳಷ್ಟು ಜನಕ್ಕೆ ಮೊದಲು ಪರಿಚಯ ಆಗಿರೋದು ಆ ರಹಸ್ಯ ದ ಸೀಕ್ರೆಟ್ ಎಂಬ ಪುಸ್ತಕದಿಂದ. ಆದ್ರೆ ಆ ಪುಸ್ತಕವನ್ನ ಬರೆದ ರಾಂಡಾ ಬೈರ್ನವರೇ ಏಬ್ರಹಂ ಹಿಕ್ಸ್ ರವರ ಒಂದು ಕಾರ್ಯಾಗಾರವನ್ನ ಅಟೆಂಡ್ ಮಾಡಿ ಆಕರ್ಷಣೆ ನಿಯಮದ ಬಗ್ಗೆ ಸಂಪೂರ್ಣವಾದ ಸ್ಪಷ್ಟನೆಯನ್ನ ಅವರು ಅಲ್ಲಿಂದ ಪಡ್ಕೊಂಡು ಅದನ್ನ ಒಂದು ಪುಸ್ತಕದ ರೂಪದಲ್ಲಿ ತಂದಿದ್ದೆ ರಹಸ್ಯ ಅಂತ. ಏಬ್ರಹಂ ಹಿಕ್ಸ್ ರವರ ಜ್ಞಾನ ಯಾವ ರೀತಿ ಇರುತ್ತೆ, ಅವರು ಆಕರ್ಷಣೆ ನಿಯಮದ ಬಗ್ಗೆ ಯಾವ ರೀತಿ ಮಾತಾಡ್ತಾರೆ, ನನಗೆ ಏನೆಲ್ಲ ಮುಖ್ಯವಾದ ಅಂಶಗಳು ಅದರಿಂದ ಅರ್ಥ ಆಗಿದೆ, ಅದನ್ನ ಈ ವಿಡಿಯೋನಲ್ಲಿ ಹಂಚ್ಕೊಳ್ತೀನಿ. ಸೊ ಎಲ್ಲರೂ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೆ, ಇತ್ತೀಚೆಗಷ್ಟೇ ನಾನು ಈ ಪುಸ್ತಕಗಳನ್ನ ಬೇರೆ ರೀತಿಯಲ್ಲಿ ಬೇರೆ ಮಾಧ್ಯಮಗಳಲ್ಲಿ ಅಂದ್ರೆ ಆಡಿಯೋ ಬುಕ್ ಮುಖಾಂತರದಲ್ಲೆಲ್ಲ ಓದಿದ್ದೀನಿ. ಆದ್ರೆ ಇತ್ತೀಚೆಗಷ್ಟೇ ಈ ಪುಸ್ತಕಗಳನ್ನ ನಾನು ಆಸ್ಕ್ ಅಂಡ್ ಇಟ್ ಈಸ್ ಗಿವನ್, ಮನಿ ಅಂಡ್ ಲಾ ಆಫ್ ಅಟ್ರಾಕ್ಷನ್, ದ ವಾಟ್ ಟೆಕ್ಸ್, ಇನ್ನೂ ಕೆಲವು ಪುಸ್ತಕಗಳನ್ನ ಪರ್ಚೇಸ್ ಮಾಡಿದೆ. ಇದೆಲ್ಲ ಏಬ್ರಹಂ ಹಿಕ್ಸ್ ಅವರು ಆಕರ್ಷಣೆಯ ನಿಯಮದ ಬಗ್ಗೆ ಬರೆದಿರುವಂತಹ ಪುಸ್ತಕಗಳು. ಅಂದ್ರೆ ಎಷ್ಟರ ಅವರು ಬರೆದಿರೋದು ಏಬ್ರಹಂ ಅವರ ಮುಖಾಂತರ ಬರೆಸಿರೋದು. ಸೊ ಈ ವಿಡಿಯೋನಲ್ಲಿ ಏಬ್ರಹಂ ರವರ ಒಂದು ಮಾತುಗಳು ಯಾವ ರೀತಿ ಇರುತ್ತೆ, ಅವರು ಆಕರ್ಷಣೆಯ ನಿಯಮದ ಬಗ್ಗೆ ಯಾವ ರೀತಿ ಮಾತಾಡ್ತಾರೆ, ನನಗೆ ಮುಖ್ಯವಾಗಿ, ಯಾಕಂದ್ರೆ ನಾನು 8 ವರ್ಷದಿಂದ ಅವರ ವಿಡಿಯೋಗಳನ್ನ ಕೇಳ್ಕೊಳ್ತಾ ಬಂದಿದ್ದೀನಿ. ಆದ್ರೆ ಅದನ್ನ ಸಂಕ್ಷಿಪ್ತವಾಗಿ ಅವರು ಯಾವ ರೀತಿ ಮಾತಾಡ್ತಾರೆ, ಅವರು ಯಾವ ರೀತಿ ಇದನ್ನ ಸ್ಪಷ್ಟನೆ ಕೊಡ್ತಾರೆ, ಅದು ನನಗೇನು ಬಹಳ ನಾಟಿದಂತಹ ವಿಷಯಗಳು, ಅದನ್ನ ಹಂಚ್ಕೊಳ್ತೀನಿ. ಆಕರ್ಷಣೆಯ ನಿಯಮದ ಬಗ್ಗೆ ಏಬ್ರಹಂ ಅವರು ಹೇಳೋದು, ಇಲ್ಲಿ ಇರೋದು 3 ಹಂತಗಳು, 3 ಮೆಟ್ಟಲುಗಳು. ಏನು? ಏನೇ ಒಂದು ವಿಷಯ ಬೇಕು ಅಂದ್ರು ನಾವು ಅದನ್ನ ಕೇಳಬೇಕು, ಪ್ರಕೃತಿಯಲ್ಲಿ ಅದನ್ನ ಕೇಳಬೇಕು. ಪ್ರಕೃತಿ ಇಮ್ಮಿಡಿಯೇಟ್ ಆಗಿ ತಕ್ಷಣವೇ ಅದನ್ನ ಕೊಟ್ಬಿಡುತ್ತೆ. 3ನೇ ಸ್ಟೆಪ್ ಬಂದ್ಬಿಟ್ಟು ನಾವದನ್ನ ಸ್ವೀಕರಿಸೋದು, ಅದನ್ನ ನಮ್ಮ ಜೀವನದಲ್ಲಿ ಅನುಮತಿ ಕೊಟ್ಟು ಅದನ್ನ ಬರಮಾಡ್ಕೊಳ್ಳೋದು. ಏಬ್ರಹಂ ಅವ್ರು ಏನಂತಾರೆ ಅಂದ್ರೆ, ಕೇಳೋದು ಮತ್ತೆ ಪ್ರಕೃತಿಯ ತಥಾಸ್ತು ಅಂತ ಅದು ಕೊಡೋದು, ನಾವು ಅದ್ರ ಬಗ್ಗೆ ಗಮನ ಕೂಡ ಹರಿಸ್ಬೇಕಾಗಿಲ್ಲ, ಅದು ತನ್ನಷ್ಟಕ್ಕೆ ತಾನೇ ಆಗತ್ತೆ. ಅಂದ್ರೆ ಇವತ್ತು ನೀವು ಆಕರ್ಷಣೆ ನಿಯಮದ ಬಗ್ಗೆ ಓದ್ಬೇಕಾದ್ರೆ ತುಂಬಾ ಜನ ಏನ್ ತಿಳ್ಕೊಳ್ತೀವಿ, ನಾನು ದೃಶ್ಯೀಕರಣ ಮಾಡ್ಬೇಕು, ನಾನು ದೃಢೀಕರಣ ಮಾಡ್ಬೇಕು, ಇದೆಲ್ಲ ಮಾಡಿದ್ರೇನೆ ನನಗೆ ಒಂದು ವಿಷಯವನ್ನ ಆಕರ್ಷಿಸೋದಕ್ಕಾಗೋದು, ಈ ಎಲ್ಲಾ ಪ್ರಕ್ರಿಯೆಗಳನ್ನ ಪದ್ಧತಿಗಳನ್ನ ಮಾಡಿದ್ರೇನೆ ಇದನ್ನೆಲ್ಲ ನನಗೆ ಆಕರ್ಷಿಸೋದಕ್ಕಾಗೋದು ಅಂತ ಹೇಳ್ತೀವಿ. ಇದು ಮಾಡಬಾರ್ದು ಅಂತ ನಾನು ಹೇಳ್ತಿಲ್ಲ, ನಾನು ಕೂಡ ಇದೆಲ್ಲ ಮಾಡೋದಕ್ಕೆ ಹೇಳ್ಕೊಡ್ತೀನಿ. ಆದ್ರೆ ಇಲ್ಲಿ ಸ್ವಲ್ಪ ಸೂಕ್ಷ್ಮತೆಗಳಿದೆ, ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಏಬ್ರಹಂ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈಗ ಯಾವುದೋ ಒಂದು ವಿಷಯ ನಮ್ಗೆ ಸರಿಯಾದ ಅನುಭವ ಕೊಡ್ಲಿಲ್ಲ, ಒಂದು ರೀತಿಯ ನಕಾರಾತ್ಮಕ ಅನುಭವ ಆಯ್ತು ಅಂದಾಗ ನಾವು ತಕ್ಷಣ ನಮಗೆ ಯಾವ ರೀತಿಯ ಅನುಭವ ಬೇಕಿತ್ತು ಅನ್ನೋ ಒಂದು ಸ್ಪಷ್ಟನೆಯನ್ನ ಅಲ್ಲೇ ನಮ್ಮ ತಲೆಯಲ್ಲಿ ನಾವು ತಂದ್ಕೊಳ್ತೀವಿ. ಈಗ ಉದಾಹರಣೆಗೆ ನಾನು ಒಂದು ಬೈಕ್ ತಗೊಳ್ತೀನಿ, ಆ ಬೈಕ್ ತಗೊಂಡಿದ್ದೆ, ನನಗೆ ಆ ಬೈಕ್ ಅಲ್ಲಿ ಸೀಟ್ ಇಷ್ಟ ಆಗಿಲ್ಲ, ಬೈಕ್ ಅಲ್ಲಿ ನನಗೆ ಸೀಟ್ ಇಷ್ಟ ಆಗ್ತಿಲ್ಲ, ಕೂತ್ಕೊಂಡ್ರೆ ಅದೊಂಥರ ಬೆನ್ನೋವು ಬರ್ತಾ ಇದೆ. ಸೊ ಅವಾಗ ನನ್ನ ಮನಸ್ಸು ಇಮಿಡಿಯೇಟ್ ಆಗಿ ಒಂದು ನಿರ್ಧಾರ ತಗೊಳುತ್ತೆ, ಬೈಕ್ ಸೀಟು ಇನ್ನೂ ಕಂಫರ್ಟಬಲ್ ಆಗಿರ್ಬೇಕು, ಬೆನ್ನಿಗೆ ತುಂಬಾ ಶಕ್ತಿ ಕೊಡುವಂತ, ಸ್ಥಿರವಾಗಿ ಇಟ್ಕೊಳ್ಳುವಂತ ಬೈಕ್ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ತಲೆನಲ್ಲಿ ಬರುತ್ತೆ. ಆ ರೀತಿ ಒಂದು ಆಲೋಚನೆ ಬಂದಾಗ್ಲೆ, ಆ ಆಸೆ ಬಂದಾಗ್ಲೆ ನಮ್ಮ ಆ ಅಪ್ಲಿಕೇಶನ್ ಹಾಕೋದು ಅಂತೀವಲ್ಲ, ಪ್ರಕೃತಿಗೆ ಕೇಳೋದು, ನನಗಿದು ಬೇಕು ಅಂತ, ಅಲ್ಲೇ ಅದು ಕೇಳಾಗೋಯ್ತು, ಅಷ್ಟೇ ಸಾಕು, ಪ್ರಕೃತಿ ಅಲ್ಲೇ ಕೇಳಿಸ್ಕೊಳ್ತೆ. ಯಾಕಂದ್ರೆ ಈ ಬಿಗ್ ಬಾಸ್ ಅಲ್ಲಿ ಹೇಳ್ತಾರೆ ನೋಡಿ, 24 ಗಂಟೆ ಕ್ಯಾಮ್ರಾಗಳು ನಿಮ್ಮನ್ನ ನೋಡ್ತಾ ಇರತ್ತೆ ಅಂತ. ಆ ತರ ಪ್ರಕೃತಿಯ ಕ್ಯಾಮ್ರಾ ನಮ್ಮನ್ನ 24 ಗಂಟೆ ನೋಡ್ತಾ ಇದೆ. ನಾವು ಮಾತಾಡೋ ಒಂದೊಂದು ವಿಷಯವನ್ನ, ನಾವು ಮಾತಾಡೋದಿರ್ಲಿ, ನಮ್ಮ ತಲೆಯಲ್ಲಿ ಬರೋ ಒಂದೊಂದು ಆಲೋಚನೆಯನ್ನು ಅದು ಕೇಳಿಸ್ಕೊಳ್ತಾ ಇದೆ. ಹಾಗಾಗಿ ನಾವು ಪ್ರಕೃತಿಗೆ ಮತ್ತೆ ಕೂತ್ಕೊಂಡು ಹೇಳ್ಬೇಕಾದ ಅವಶ್ಯಕತೆನೇ ಇಲ್ಲ. ನಾವು ಯಾವಾಗ ನಮ್ಮ ಮನಸ್ಸಲ್ಲಿ ನನಗೆ ಯಾವ್ದು ಬೇಡ ಅನ್ನೋದ್ರ ಮೇಲೆ ನಾನು ಗಮನ ಹರಿಸ್ತೀನಿ, ಏನ್ ಬೇಕು ಅನ್ನೋದನ್ನ ಆಟೋಮ್ಯಾಟಿಕ್ ಆಗಿ ನಾವು ಕೇಳ್ತಾ ಇದೀವಿ ಪ್ರಕೃತಿನ. ಸೊ ಹಾಗಾಗಿ ಪ್ರಕೃತಿಗೆ ಅಲ್ಲೇ ಕೇಳಿಸ್ಬಿಡ್ತು. ಮತ್ತೆ ಪ್ರಕೃತಿ ಒಂದು ವಿಷಯವನ್ನ ಅರ್ಥ ಮಾಡ್ಕೊಂಡಿದ್ದೆ, ಕೇಳಿಸ್ಕೊಂಡಿದ್ದೆ, ಇಮ್ಮಿಡಿಯೇಟ್ ಆಗಿ ತಥಾಸ್ತು ಅಂತ ಅದನ್ನ ನಿಮಗ್ ಕೊಟ್ಟು ಬಿಡುತ್ತೆ ಅಂತಾರೆ ಏಬ್ರಹಂ ಅವರು. ಸೊ ಈ ಕೇಳೋದು ಮತ್ತೆ ಪ್ರಕೃತಿ ಅದನ್ನ ನಿಮಗ್ ಕೊಡೋದು, ಇದೆರಡು ನೀವ್ ಏನು ಪ್ರಯತ್ನ ಪಡ್ಲಿಲ್ಲ ಅಂದ್ರೂ ಆಟೋಮ್ಯಾಟಿಕ್ ಆಗಿ ಅದಾಗತ್ತೆ. ಆದ್ರೆ ಈ 3ನೇ ಸ್ಟೆಪ್ ಏನು ಅಂದ್ರೆ ರಿಸೀವಿಂಗ್, ಅದನ್ನ ಪಡ್ಕೊಳ್ಳೋದು. ಇಲ್ಲೇ ನಮ್ಮ ಕೆಲಸ, ನಮ್ಮ ಸ್ವಲ್ಪ ಗಮನ, ಮತ್ತೆ ನಾವು ಫೈನ್ ಟ್ಯೂನಿಂಗ್ ಅದನ್ನ ಸರಿ ಮಾಡ್ಕೋಬೇಕಾಗಿರೋದು. ಯಾಕಂದ್ರೆ ಇಲ್ಲೇ ಮನುಷ್ಯ ನಾವ್ ಏನ್ ಕೇಳ್ತೀವೋ ಅದನ್ನ ಪ್ರಕೃತಿ ಕೊಟ್ಟಾಗ ಹೋಗಿದೆ. ಅದನ್ನ ಏಬ್ರಹಂ ಅವರು ಕಂಪನಾತ್ಮಕ
ಆ ಸತ್ಯ ಅಂತ ಹೇಳ್ತಾರೆ, ವೈಬ್ರೇಷನಲ್ ರಿಯಾಲಿಟಿ ಅಂತ. ಇನ್ನೊಂದು, ಏಬ್ರಹಾಂ ಅವರು ವಾರ್ಟೆಕ್ಸ್ ಅಂತ ಒಂದು ಪದವನ್ನ ಬಳಸ್ತಾರೆ. ಏನು, ನಾನು ಕನ್ನಡದಲ್ಲಿ ಅದಕ್ಕೆ ಒಂದು ಪದವನ್ನ ಬಳಸಬೇಕು ಅನ್ಕೊಂಡಿದ್ದೇನಪ್ಪಾ ಅಂದ್ರೆ ಸಮೃದ್ಧಿಯ ಸುಳಿ. ಈಗ ಒಂದು ಸುಳಿ ಹತ್ರ ಹೋದ್ರೆ ಆ ಸುಳಿ ನಿಮ್ಮನ್ನ ಎಳ್ಕೊಳ್ಳುತ್ತೆ. ನೀವ್ ಏನೆಲ್ಲ ಆಸೆ ಪಟ್ಟಿದ್ದೀರೋ, ಏನೆಲ್ಲ ಬೇಕು ಬೇಕು ಅಂತ ಅಂದ್ಕೊಂಡಿದೀರೋ, ಯಾವ್ದೆಲ್ಲ ಬೇಡ ಬೇಡ ಅಂತೀವಿ, ಅವಾಗ ಇಮಿಡಿಯೇಟ್ ಆಗಿ ಬೇಕು ಬೇಕು ಅಂತ ನಮ್ಮ ಮನಸ್ಸು ಆಟೋಮೆಟಿಕ್ ಆಗಿ ಅಂದಿರುತ್ತೆ. ಅದೆಲ್ಲ ವಿಷಯಗಳನ್ನ ಪ್ರಕೃತಿ ನಮ್ಗೆ ಈಗಾಗ್ಲೇ ಕೊಟ್ಟಾಗಿದೆ. ಅದೆಲ್ಲ ಬಂದು ಈ ಸಮೃದ್ಧಿಯ ಸುಳಿಯಲ್ಲಿ ಇದೆ. ಇದೊಂದು ಎಲ್ಲ ನಾವು ಕೇಳಿರುವ ಎಲ್ಲ ಆಸೆಗಳನ್ನು ಹೊತ್ತು ತುಂಬಿಕೊಂಡಿರುವಂತಹ ಒಂದು ಕಡಲಿನಲ್ಲಿರುವ ಒಂದು ಸಮೃದ್ಧಿಯ ಸುಳಿ. ನಾವೀಗ ಸ್ವಲ್ಪ ರಿಲ್ಯಾಕ್ಸ್ ಆದ್ರೆ, ಸ್ವಲ್ಪ ನಮ್ಮ ಮನಸ್ಸನ್ನ ಹತೋಟಿಗೆ ತಗೊಂಡು ನಮ್ಮ ಭಾವನೆಗಳನ್ನ, ನಂಬಿಕೆಗಳನ್ನ, ಆಲೋಚನೆಗಳನ್ನ, ಅಭ್ಯಾಸಗಳನ್ನ ಸ್ವಲ್ಪ ನಾವು ಸಮತೋಲನ ತಂದ್ಕೊಂಡು ರಿಲ್ಯಾಕ್ಸ್ ಆಗ್ತಾ ಹೋದ್ರೆ, ನಾವೇನೆಲ್ಲ ನಮ್ಮ ಸುಳಿಯಲ್ಲಿ ಹಾಕಿದೀವಿ, ಸಮೃದ್ಧಿಯ ಸುಳಿಯಲ್ಲಿ ಹಾಕಿದೀವಿ, ಅದೆಲ್ಲವೂ ಜೀವನದಲ್ಲಿ ಬರೋದಕ್ಕೆ ಶುರುವಾಗುತ್ತೆ. ಈಗ ನಾವು ಒಂದು ಗಾಡಿಯನ್ನ ಬುಕ್ ಮಾಡಿರ್ತೀವಿ, ಆ ಗಾಡಿ ಶೋರೂಮ್ ಬಂದಾಗಿದೆ. ಈಗ ಆ ಶೋರೂಮ್ ಅಲ್ಲಿ ಬಂದಿರೋ ಗಾಡಿನ ಮನೆಗೆ ತರಬೇಕು. ಅದಕ್ಕೆ ಹೋಗಿ ನಾವು ಅದೊಂದು ಸೈನ್ ಹಾಕೊಟ್ಟು ಅದೇನೋ ಫಾರ್ಮ್ ಎಲ್ಲ ಫಿಲ್ ಮಾಡಿದ್ಮೇಲೆ ಅದು ಮನೆಗೆ ಬರುತ್ತೆ ಅಲ್ವಾ. ಆ ರೀತಿ ನಾವು ಕೇಳಿದ್ದೆ ಪ್ರಕೃತಿ ತಥಾಸ್ತು ಅಂತ ಹೇಳಿ ಅದನ್ನೆಲ್ಲ ನಮ್ಮ ವೈಬ್ರೇಷನಲ್ ರಿಯಾಲಿಟಿ, ಆ ವಾರ್ಟೆಕ್ಸ್ ಸಮೃದ್ಧಿಯ ಸುಳಿ ಅಂತ ನಾನು ಏನಂದೆ, ಅಲ್ಲಿ ಹಾಕ್ಬಿಟ್ಟಿದೀವಿ, ಅಲ್ಲಿ ಬಂದ್ ಸೇರ್ಬಿಟ್ಟಿದೆ ಅದು. ಈಗ ಅದನ್ನ ನಾವು ನಮ್ಮ ಒಂದು ಆಲೋಚನೆಗಳು, ನಂಬಿಕೆಗಳು, ಭಾವನೆಗಳು ಮತ್ತೆ ನಮ್ಮ ಅಭ್ಯಾಸಗಳನ್ನ ನಾವು ಸ್ವಲ್ಪ ಅದನ್ನ ಸರಿ ಮಾಡ್ತಾ ಹೋಗ್ತಾ ಇದ್ದಂಗೆ, ಇಲ್ಲಿ ಸರಿ ಮಾಡೋದು ಅಂದ್ರೆ ನಾವೇನೋ ಅದಕ್ಕೆ ತುಂಬಾ ಪರಿಶ್ರಮ ಹಾಕ್ಬೇಕು ಅಂತಲ್ಲ, ನಾವು ಅದಕ್ಕೆ ವಿರುದ್ಧವಾಗಿ ಹೋಗ್ಬಾರ್ದು. ನಾವು ಏನೆಲ್ಲ ಕೇಳಿದೀವಿ ಅದನ್ನ ನಾವು ಅನುಮತಿ ಕೊಡ್ಬೇಕು. ಇವತ್ತು ಏಬ್ರಹಾಂ ಅವರು ಯಾವಾಗ್ಲೂ ಒಂದು ವಿಷಯ ಹೇಳೋದನ್ನ ಏನಪ್ಪಾ ಅಂದ್ರೆ, ಪ್ರಕೃತಿಯಲ್ಲಿ ನೀವು ಏನೆಲ್ಲ ಆಸೆ ಪಟ್ಟಿದ್ದೀರಾ ಅದಕ್ಕೆ ಇಡೀ ಪ್ರಕೃತಿ ಕೆಲಸ ಮಾಡಿ ಅದನ್ನ ನಿಮ್ಗೆ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದೆ, ಎಲ್ಲವೂ ಹೊಂದಾಣಿಕೆ ಆಗೋಗಿದೆ. ಆದ್ರೆ ಅಲ್ಲಿ ಹೊಂದಾಣಿಕೆ ಆಗದಿರೋ ಒಂದೇ ವಿಷಯ ಅಂದ್ರೆ ಅದು ನಾವೇ. ನಾವ್ ಯಾವಾಗ ನಮ್ಮ ಆಸೆಗಳಿಗೆ, ನಮ್ಮ ಕನಸುಗಳಿಗೆ, ನಾವು ಕೇಳಿದ ವಿಷಯಗಳಿಗೆ ನಮ್ಮ ಆಲೋಚನೆ ಹೊಂದ್ಕೊಳ್ಳೋದು ಅಂದ್ರೆ ಏನು, ನಮ್ಮ ಬಾಯಲ್ಲಿ ಆಡೋ ಮಾತುಗಳು, ನಮ್ಮ ಆಲೋಚನೆಗಳು, ನಮ್ಮ ನಂಬಿಕೆಗಳು, ನಮ್ಮ ಭಾವನೆಗಳು, ನಮ್ಮ ಅಭ್ಯಾಸಗಳು, ಇದನ್ನ ನಾವ್ ಯಾವಾಗ ಸಂಪೂರ್ಣವಾಗಿ ಅಲೈನ್ಮೆಂಟ್ ಅಲ್ಲಿ ತರ್ತೀವಿ, ಆ ಹೊಂದಾಣಿಕೆಯನ್ನ ಮಾಡ್ತೀವಿ, ಆ ಫ್ರೀಕ್ವೆನ್ಸಿಗೆ ಟ್ಯೂನ್ ಮಾಡ್ಕೊಳ್ತೀವಿ, ಇಮಿಡಿಯೇಟ್ ಆಗಿ ನಾವು ಇಲ್ಲಿವರೆಗೂ ಏನೆಲ್ಲ ಬೇಕು ಅಂತ ಆಸೆ ಪಟ್ಟಿದೀವಿ ಅದನ್ನೆಲ್ಲ ನಾವು ಇಮಿಡಿಯೇಟ್ ಆಗಿ ನಮ್ಮ ಜೀವನದಲ್ಲಿ ಆಕರ್ಷಿಸ್ತೀವಿ. ನಾನು ಹೀಲಿಂಗ್ ಮಾಡ್ಬೇಕಾದ್ರೆ ಎಷ್ಟೊಂದ್ ಸರ್ತಿ ಇದಾಗಿದೆ. ಹಣಕ್ಕೆ ಹೀಲಿಂಗ್ ಮಾಡ್ತಾ ಇರ್ತೀನಿ, ಹೀಲಿಂಗ್ ಮಾಡಿದ್ದೆ ಸರ್, ನೀವು ಹೀಲಿಂಗ್ ಮಾಡ್ಬೇಕಾದ್ರೇನೆ ಫೋನ್ ಬಂದು ನನಗೆ 1,00,000 ಕೊಡ್ಬೇಕಾಗಿದ್ದವ್ರು, ಎಷ್ಟೊಂದ್ ತಿಂಗಳಿಂದ ಸತಾಯಿಸ್ತಾ ಇದ್ದವರು, ಅವರೇ ಫೋನ್ ಮಾಡಿ ನಿಮ್ಗೆ 1,00,000 ಹಾಕಿದೀನಕ್ಕ, ನೋಡಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸರ್ ಹೆಂಗ್ ಸರ್ ಇದು ಅಂತ ಕೇಳ್ತಾರೆ. ಪ್ರಕೃತಿ ಆ 1,00,000ವನ್ನ ನಿಮಗೆ ತಂದು ಕೊಡೋದಕ್ಕೆ ಯಾವಾಗ್ಲೂ ಸಿದ್ಧವಿದೆ. ಯಾಕಂದ್ರೆ ಅದು ನೀವು ಕೇಳಿದ್ದೆ, ಅದು ಕೊಟ್ಬಿಟ್ಟಿದೆ. ಆದ್ರೆ ನೀವೇ ಅದನ್ನ ಒಳಗ್ ಬರೋದಕ್ಕೆ ಬಿಡ್ತಾ ಇರ್ಲಿಲ್ಲ. ಆ ಯಾರು ನಿಮಗೆ ಹಣ ಕೊಡ್ಬೇಕಿತ್ತು ಅವ್ರನ್ನ ಬೈಕೊಳ್ತಾ ಇದ್ವಿ. ನಾನ್ ಯಾಕೆ ಹಣ ಕೊಟ್ಟೆ ಅಂತ ನನ್ನನ್ನ ನಾನು ಬೈಕೊಳ್ತಾ ಇದ್ದೆ. ಗೆಳೆಯರೆ, ಈ ಕಂಪನಾಂಕ ಇದೆಯಲ್ಲ, ನಮ್ಮ ಫ್ರೀಕ್ವೆನ್ಸಿ ಅನ್ನೋದಿದೆಯಲ್ಲ, ಇದು ಹೇಗ್ ಕೆಲಸ ಮಾಡುತ್ತೆ? ನಮ್ಮ ಮನ್ಸಲ್ಲಿ ನಾವು ಸಂತೋಷವಾಗಿದ್ರೆ, ಆನಂದವಾಗಿದ್ರೆ, ರಿಲ್ಯಾಕ್ಸ್ ಆಗಿದ್ರೆ, ಖುಷಿಯಾಗಿದ್ರೆ ನಮ್ಮ ಕಂಪನಾಂಕ ಹೆಚ್ಚುತ್ತಾ ಇರುತ್ತೆ, ನಮ್ಮ ಫ್ರೀಕ್ವೆನ್ಸಿ ಹೆಚ್ಚುತ್ತಾ ಇರುತ್ತೆ. ನಮ್ಮಲ್ಲಿ ಏನೇ ರೀತಿಯ ಯಾವುದೇ ವಿಷಯ ಅಲ್ಲಿ, ಏಬ್ರಹಾಂ ಅವರು ಹೇಳೋ ಒಂದು ಮುಖ್ಯವಾದ ವಿಷಯ ಅಂದ್ರೆ, ವಿಷಯ ಮುಖ್ಯ ಅಲ್ಲ, ಯಾವ ವಿಷಯ. ಈಗ ನನಗೆ ಒಂದು ದೊಡ್ಡ ಬಿಸ್ನೆಸ್ ಬರ್ಬೇಕಾಗಿದೆ. ನಾವೆಲ್ಲ ಮನುಷ್ಯರು ಹೆಂಗೆ ಯೋಚಿಸ್ತೀವಿ, ಬಹಳಷ್ಟು ಜನ ನಾವು ಹೇಗೆ ಯೋಚಿಸ್ತೀವಿ, ಆ ಬಿಸ್ನೆಸ್ಗೆ ನಾನು ಕಷ್ಟಪಡಬೇಕು, 24 ಗಂಟೆ ಆ ಬಿಸ್ನೆಸ್ ಬಗ್ಗೆನೇ ಯೋಚಿಸ್ಬೇಕು, ಅದ್ರ ಬಗ್ಗೆನೇ ಸಂಪೂರ್ಣ ಗಮನವನ್ನ ಹರಿಸ್ಬೇಕು, ಅದಕ್ಕಾಗಿ ಹಗಲು ರಾತ್ರಿ ದುಡಿಬೇಕು, ಅದ್ ಬಿಟ್ಟು ಬೇರೆ ಏನೋ ತಲೆ ಕೆಡಿಸ್ಕೊಳಂಗಿಲ್ಲ, ಅವಾಗ ಅದನ್ನ ನಾನು ಪಡ್ಕೊಳ್ಳೋದು ಸುಲಭ ಆಗತ್ತೆ ಅಂತ ನಾವು ಯೋಚಿಸ್ತೀವಿ. ಆದ್ರೆ ಏಬ್ರಹಾಂ ಹೇಳೋದನ್ನ ಕೇಳಿದ್ರೆ ಶಾಕ್ ಆಗ್ಬಿಡ್ತೀರ. ಅವ್ರೇನಂತಾರೆ, ಒಂದ್ ಕಡೆ ಕೂತ್ಕೊಂಡು ಆರಾಮಾಗಿ ನಿಮಗೆ ಖುಷಿ ಕುಡಿಯೋದು ನಿಮಗೆ ಖುಷಿ ಕೊಡುತ್ತೆ ಅಂದ್ರೆ ಒಂದು ಒಳ್ಳೆ ಕಪ್ ಕಾಫಿ ಕುಡೀರಿ, ಆ ಬಿಸ್ನೆಸ್ ನಿಮಗೆ ಬಂದ್ಬಿಡುತ್ತೆ. ಅಥವಾ ಮಕ್ಕಳ ಜೊತೆ ಆಟ ಆಡೋದು ನಿಮಗೆ ತುಂಬಾ ಖುಷಿ ಕೊಡುತ್ತೆ ಅಂದ್ರೆ ಮಕ್ಕಳ ಜೊತೆ ಆಟ ಆಡಿ, ಆ ಬಿಸ್ನೆಸ್ ನಿಮಗೆ ಬಂದ್ಬಿಡುತ್ತೆ. ಅಥವಾ ಒಂದು ಒಳ್ಳೆ ಟ್ರಿಪ್ ಹೋಗಿ ಬಂದ್ರೆ ನಿಮಗೆ ಖುಷಿ ಬರುತ್ತೆ ಅಂದ್ರೆ ಆ ಒಳ್ಳೆ ಟ್ರಿಪ್ ಹೋಗಿ ಬನ್ನಿ, ಆ ಬಿಸ್ನೆಸ್ ನಿಮಗೆ ಬಂದ್ಬಿಡುತ್ತೆ. ಇದನ್ನ ಎಷ್ಟೊಂದ್ ಜನಕ್ಕೆ ಒಪ್ಕೊಳ್ಳೋದಕ್ಕೆ ಆಗಲ್ಲ. ನನಗೂ ಇದೆಲ್ಲ ತುಂಬಾ ಹೆಂಗಿದ್ ಸಾಧ್ಯ? ಈಗ ಒಂದು ಕೆಲಸ ಬೇಕು ಅಂದ್ರೆ, ಒಂದು ಎಕ್ಸಾಮ್ ಇದೆ ಅಂದ್ರೆ ಅದು ಕಷ್ಟಪಟ್ಟು ಓದ್ಬೇಕು, ಅವಾಗ್ಲೇ ಅದ್ರಲ್ಲಿ ರಿಸಲ್ಟ್ ಬರೋದು, ಇಷ್ಟೇ ನಮಗ್ ಗೊತ್ತಿರೋದು.
ಆದ್ರೆ ಆಕರ್ಷಣೆಯ ನಿಯಮದ ಬಗ್ಗೆ ಆಳವಾಗಿ ಅರ್ಥ ಮಾಡ್ಕೊಳ್ತಾ ನನ್ಗೇನ್ ಅರ್ಥ ಆಯ್ತಪ್ಪ ಅಂದ್ರೆ, ನಮಗೆ ರಿಸಲ್ಟ್, ಆ ಒಂದು ಫಲಿತಾಂಶವನ್ನ ಪಡ್ಕೊಳ್ಳೋದಕ್ಕೆ ಗೊತ್ತಿರೋದು ಒಂದೇ ದಾರಿ. ಆದ್ರೆ ಪ್ರಕೃತಿಗೆ ಎಂತೆಂತ ದಾರಿಗಳಿದೆ ಅಂದ್ರೆ, ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದ್ದೆ, ಅದರಲ್ಲಿ ಒಬ್ಬ ವ್ಯಕ್ತಿ ಇಂಟರ್ವ್ಯೂಗೆ ಹೋಗ್ಬೇಕಾಗಿರುತ್ತೆ. 4ನೇ ಫ್ಲೋರ್ ಅಲ್ಲಿ ಇಂಟರ್ವ್ಯೂ ಇರುತ್ತೆ, ಅದಕ್ಕೆ ಹೋಗ್ಬೇಕಾಗಿರುತ್ತೆ. ಅವನು ಲಿಫ್ಟ್ ಆನ್ ಆಗ್ತಿಲ್ಲಲ್ಲ ಅಂತ ಬೇಜಾರ್ ಪಡ್ತಾನೆ. ಅವಾಗ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಅವ್ರನ್ನ ಲಿಫ್ಟ್ ಒಳಗೆ ಹೆಲ್ಪ್ ಮಾಡಿ, ಆಮೇಲೆ ಲಿಫ್ಟ್ ಅಲ್ಲಿ ಕರ್ಕೊಂಡು, ಲಿಫ್ಟ್ ವರ್ಕ್ ಆಗಲ್ಲ, ಸೊ ಮೆಟ್ಲಲ್ಲೇ ಕರ್ಕೊಂಡು ಹೋಗಿ ಆ ಹಾಲ್ ಅಲ್ಲಿ ಕೂಡಿಸ್ತಾರೆ. ಹಾಗೂ ಇಂಟರ್ವ್ಯೂ ಲೇಟ್ ಆಗೋಯ್ತಲ್ಲ ಅಂತ ಇವನ್ ಬೇಜಾರ್ ಪಡ್ತಾನೆ. ಅವಾಗ ಆ ವ್ಯಕ್ತಿ ಹೇಳ್ತಾರೆ, ನಾನೇ ಆ ಇಂಟರ್ವ್ಯೂವರ್ ಅಂತ. ಗೆಳೆಯರೆ, ಈಗ ನೀವು ಯೋಚಿಸ್ ನೋಡಿ, ನಾವು ಒಂದು ಇಂಟರ್ವ್ಯೂಗೆ ಹೋಗ್ಬೇಕು ಅಂದ್ರೆ ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ರೆಡಿ ಆಗಿರ್ಬೇಕು, ಚೆನ್ನಾಗಿ ಕಲ್ತಿರ್ಬೇಕು, ಅವಾಗ್ಲೇ ನಮಗ್ ಕೆಲಸ ಸಿಗೋದು ಅಂದ್ಕೊಳ್ತೀವಿ. ಆದ್ರೆ ನೀವು ಗಮನಿಸಿದ್ರೆ ಪ್ರಕೃತಿನಲ್ಲಿ ಅದೊಂದೇ ನಾ ಕೆಲಸ ಸಿಗೋದಕ್ಕೆ ದಾರಿ. ಆ ಯಾರು ಇಂಟರ್ವ್ಯೂ ಮಾಡ್ತಾರೋ ಅವ್ರು ನಿಮ್ಮ ಸಂಬಂಧಿಕರಾಗಿದ್ರೆ ನಿಮ್ಗೆ ಕೆಲಸ ಎಷ್ಟು ಈಸಿಯಾಗಿ ಸಿಗ್ಬೋದು. ಅಥವಾ ಅವ್ರಿಗೆ ನಿಮಗ್ ತುಂಬಾ ಪರಿಚಯ ಇದ್ರೆ, ಆಲ್ರೆಡಿ ಅವ್ರು ನಿಮಗ್ ಪರಿಚಯ ಆಗಿದ್ರೆ ಎಷ್ಟು ಸುಲಭವಾಗಿ ಕೆಲಸ ಸಿಗ್ಬೋದು. ಅಥವಾ ಅಲ್ಲೇನೋ ಒಂದು ವಿಷಯ ಆಗುತ್ತೆ, ಅಲ್ಲಿ ನೀವೇನೋ ಒಂದು ಒಳ್ಳೆ ಕೆಲಸ ಮಾಡ್ತೀರಾ, ಅದನ್ನ ಇಂಟರ್ವ್ಯೂವರ್ ನೋಡಿ ನಿಮ್ ಬಗ್ಗೆ ಹೆಮ್ಮೆ ಬಂದ್ಬಿಡ್ತು, ನಿಮ್ ಬಗ್ಗೆ ಖುಷಿ ಬಂದ್ಬಿಡ್ತು, ನಿಮ್ ಬಗ್ಗೆ ಅಭಿಮಾನ ಬಂದ್ಬಿಡ್ತು ಅಂದ್ರೆ, ಆ ಇಂಟರ್ವ್ಯೂವರ್ ನಿಮ್ಮ ಜ್ಞಾನವನ್ನ ನೋಡಿ ಕೆಲಸ ಕೊಡ್ತಾರ, ಅಥವಾ ನಿಮ್ಮ ಒಂದು ಗುಣವನ್ನ ನೋಡಿ ಕೆಲಸ ಕೊಡ್ತಾರ? ಗೆಳೆಯರೆ, ಈ ಆಕರ್ಷಣೆ ನಿಯಮದ ಮ್ಯಾಜಿಕ್ ನನಗೆ ಸಣ್ಣ ವಯಸ್ಸಲ್ಲಿ ಹೇಗೆ ಅರ್ಥ ಆಯ್ತಪ್ಪ ಅಂದ್ರೆ, ಎಷ್ಟೊಂದ್ ಸರ್ತಿ ನಾವೊಂದ್ 5 ಕ್ವೆಶನ್ ಓದಿರ್ತೀವಿ ಎಕ್ಸಾಮ್ ಅಲ್ಲಿ. ಎಷ್ಟು ಸಬ್ಜೆಕ್ಟ್ ಗಳಿರುತ್ತೆ, ಎಷ್ಟೊಂದು ಕಲಿಬೇಕಿರೋದಿರುತ್ತೆ. ಆದ್ರೆ ನಮಗ್ ಸಮಯ ಸಿಕ್ಕಿರಲ್ಲ, ಏನೋ ಕಾರಣಾಂತರಗಳಿಂದ ನಾವು ಓದೋದಕ್ಕಾಗಿರಲ್ಲ. ನಾನೊಂದ್ 5 ಕ್ವೆಶನ್ ಪ್ರಿಪೇರ್ ಆಗಿ ಹೋಗಿರ್ತೀನಿ. ಅವತ್ತಿನ ದಿನ ಎಕ್ಸಾಮ್ ಅಲ್ಲಿ ನೀವು ಲಾಜಿಕಲ್ ಆಗಿ ಯೋಚಿಸ್ತೀನಿ ನಾನು ಅಂತ ಹೋದ್ರೆ, ಆ ಎಕ್ಸಾಮ್ ಅಲ್ಲಿ ನನಗೆ 1 ಕ್ವೆಶನ್ ಬರ್ಬೋದು, 2 ಕ್ವೆಶನ್ ಬರ್ಬೋದು, ಮಿಕ್ಕಿದ್ ಏನ್ ಬೇಕಾದ್ರೂ ಬರ್ಬೋದು, ಮಾರ್ಕ್ಸ್ ಕಡಿಮೆ ಬರುತ್ತೆ ಅನ್ಕೊಳ್ತೀವಿ. ಆದ್ರೆ ಒಬ್ಬ ವ್ಯಕ್ತಿಗೆ ಆ ತರ ಹೋದಾಗ, ನನಗೆ ಈ ತರ ಆಗಿದೆ, 5 ಕ್ವೆಶನ್ ನಾನು ಓದಿದ್ದೇ ಬಂದಿರುತ್ತೆ, ನನಗೆ 100 ಔಟ್ ಆಫ್ 100 ಬಂದಿರುತ್ತೆ. ಇದನ್ನ ಲಾಜಿಕ್ ಬಳಸಿ ನೀವು ಹೇಳೋದಕ್ಕೆ ಆಗಲ್ಲ. ಇದೇ ಆಕರ್ಷಣೆಯ ನಿಯಮ. ನನಗ್ 100 ಬೇಕು, 100ಕ್ಕೆ 100 ಬೇಕು ಅನ್ನೋ ಆಸೆ ಬಂದಾಗ, ಪ್ರಕೃತಿ ನೀನು ಓದಿದ್ರೇನೆ ನಿನಗ್ ಕೊಡೋದು ಅಂತ ನೋಡಲ್ಲ. ಪ್ರಕೃತಿ ಅದರದೇ ಒಂದು ದಾರಿಯಲ್ಲಿ ಲಾಜಿಕಲ್ ಆಗೇ ಇರುತ್ತೆ. ಈಗ ನಾನು 5 ಕ್ವೆಶನ್ ಓದಿದ್ದೆ, ಆ 5 ಕ್ವೆಶನ್ ಬಂತು, ನನಗೆ 100ಕ್ಕೆ 100 ಬಂದಾಯ್ತು. ಲಾಜಿಕಲಿ ಅದು ಕರೆಕ್ಟ್ ಆಗಿದೆ. ಆದ್ರೆ ಅದನ್ನ ನಾವು ಮಾಡೋದಕ್ಕಾಗತ್ತಾ? ಆ ತರ ನಾವು ಮಾಡೋದಕ್ಕಾಗತ್ತಾ? ನಾನು ಓದಿರೋ 5 ಕ್ವೆಶನ್ ಪೇಪರ್ ಅಲ್ಲಿ ಬರೋದನ್ನ ನಾನು ಯಾವ ರೀತಿ ಆದ್ರೂ ಅದನ್ನ ಕಂಟ್ರೋಲ್ ಮಾಡೋದಕ್ಕಾಗತ್ತಾ? ಆದ್ರೆ ನಾನು ಯಾವಾಗ ಖುಷಿಯಾಗಿರ್ತೀನಿ, ನಾನು ಯಾವಾಗ ಎಕ್ಸಾಮ್ ಬಗ್ಗೆ ಹೆದರ್ಕೊಳ್ದೆ, ಎಕ್ಸಾಮ್ ಬಗ್ಗೆ ಚಿಂತೆ ಪಡ್ದೆ, ಎಕ್ಸಾಮ್ ಬಗ್ಗೆ ತಲೆ ಕೆಡಿಸ್ಕೊಳ್ದೆ, ನನ್ನ ಕೈಯಲ್ಲಿ ಬೆಸ್ಟ್ ಏನಾಗುತ್ತೋ ಅದನ್ನ ನಾನು ಮಾಡ್ತೀನಿ. ನನ್ಗೇನು 5 ಕ್ವೆಶನ್ ಓದೋದಕ್ಕಾಯ್ತು, ಅದನ್ನ ಚೆನ್ನಾಗಿ ಓದ್ಕೊಂಡು ಹೋದೆ. ಮತ್ತೆ ಎಕ್ಸಾಮ್ ಬಗ್ಗೆ ಖುಷಿಯಾಗಿ ಹೋದೆ, ಏನ್ ಬರುತ್ತೋ ಅದನ್ನ ಚೆನ್ನಾಗಿ ಬರೆಯೋಣ ಅಂತ. ಮಿಕ್ಕಿದನ್ನ ಪ್ರಕೃತಿ ಮಾಡುತ್ತೆ. ಸೊ ಏಬ್ರಹಂ ಅವರು ಹೇಳ್ತಾರೆ, ನಿಮ್ಮ ಜೀವನದಲ್ಲಿ 10 ವಿಷಯ ನಡೀತಾ ಇದೆ ಈಗ, ಆರೋಗ್ಯದ್ದು, ಮದ್ವೆದು, ಹಣಕಾಸಿದ್ದು, ಕೆಲ್ಸದ್ದು, ಈ ತರ 10 ವಿಷಯಗಳು ನಡೀತಾ ಇದೆ. 10 ವಿಷಯಗಳಲ್ಲಿ 9 ವಿಷಯಗಳು ಚೆನ್ನಾಗಿ ನಡೀತಾ ಇದೆ, ಒಂದು ವಿಷಯ ತುಂಬಾ ಸಮಸ್ಯೆ ಇದೆ. ನೀವು ಆ 9 ವಿಷಯ ಯಾವ್ದು ಚೆನ್ನಾಗಿ ನಡೀತಿದೆ ಅದ್ರ ಮೇಲೆ ಗಮನವನ್ನ ಹರಿಸಿದ್ರೆ, ಈ ಒಂದು ವಿಷಯ ಎಲ್ಲಿ ತೊಂದರೆ ಇದೆ ಅದು ತನ್ನಷ್ಟಕ್ಕೆ ತಾನೇ ಸರಿ ಹೋಗುತ್ತೆ. ಆದರೆ 9 ವಿಷಯಗಳು ಚೆನ್ನಾಗಿ ನಡೀತಾ ಇದೆ, ಒಂದು ವಿಷಯದಲ್ಲಿ ಸಮಸ್ಯೆ ಇದೆ, ನಾವು ಆ 9 ವಿಷಯದ ಬಗ್ಗೆ ಯೋಚಿಸದೆ ಈ ಒಂದು ವಿಷಯದ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಹೋದ್ರೆ, ಆ 9 ವಿಷಯಗಳು ಹಾಳಾಗ್ತಾ ಹೋಗುತ್ತೆ. ಅದೇ ರೀತಿ 9 ವಿಷಯಗಳು ಕೆಟ್ಟದಾಗಿ ನಡೀತಾ ಇದೆ, ಒಂದು ವಿಷಯದಲ್ಲಿ ಸಮಸ್ಯೆ ಇದೆ, ನಾನು ಆ 9 ವಿಷಯಗಳು ಕೆಟ್ಟದಾಗಿ ನಡೀತಾ ಇದೆ, ಒಂದು ವಿಷಯ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ನಾನು ಒಂದು ವಿಷಯದ ಮೇಲೆ ಗಮನ ಹರಿಸ್ತೀನಿ, ಆ ಚೆನ್ನಾಗಿರೋ ವಿಷಯದ ಮೇಲೆ ಹೆಚ್ಚು ಹೆಚ್ಚು ಗಮನ ಹರಿಸ್ತಾ ಅಲ್ಲೇ ನನ್ನ ಶಕ್ತಿಯನ್ನ, ಗಮನವನ್ನ ಹಾಕ್ತಾ ಹೋದ್ರೆ, ಮಿಕ್ಕಿದ 9 ವಿಷಯಗಳಲ್ಲಿರೋ ಸಮಸ್ಯೆಗಳು ತನ್ನಷ್ಟು ತಾನೇ ಬಗೆಹರಿಯುತ್ತೆ. ಅಂದ್ರೆ ಇಲ್ಲಿ ನಾವು ಒಂದು ವಿಷಯದಲ್ಲಿ ಸಮಸ್ಯೆ ಇದೆ ಅಂದ್ರೆ, ಆ ವಿಷಯಕ್ಕೆ ಹೆಚ್ಚು ಹೆಚ್ಚು ಒತ್ತು ಕೊಟ್ಟು, ಅಲ್ಲಿ ಹೆಚ್ಚು ಪರಿಶ್ರಮ ಹಾಕಿ, ಹೆಚ್ಚು ಪ್ರಯತ್ನ ಹಾಕಿ ಅದನ್ನ ಸರಿ ಮಾಡ್ತೀವಿ ಅಂತ ನಾವೇನ್ ಹೋಗ್ತೀವಿ, ಆ ಒಂದು ಪ್ರಿಮೈಸೆ, ಆ ಒಂದು ಆಲೋಚನಾ ಕ್ರಮನೇ ಸರಿ ಇಲ್ಲ ಅಂತಾರೆ ಏಬ್ರಹಂ ಅವರು. ಯಾಕಂದ್ರೆ ಆ ವಿಷಯ ಮುಖ್ಯ ಅಲ್ಲ, ಆ ವಿಷಯಕ್ಕೆ ನಾವು ಎಷ್ಟು ಪರಿಶ್ರಮ ಹಾಕ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಮನಸ್ಸಲ್ಲಿ ಯಾವ ರೀತಿಯ ಒಂದು ಕಂಪನಾಂಕದಲ್ಲಿ ನಾವು ಪ್ರತಿ ಕ್ಷಣ ಬಾಳ್ತೀವಿ, ಯಾವ ರೀತಿಯ ಶಕ್ತಿಯನ್ನ ನಮ್ಮ ಮನಸ್ಸಲ್ಲಿ ತುಂಬಿಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಯಾವ ವಿಷಯ ಅನ್ನೋದು ಮುಖ್ಯ ಅಲ್ಲ, ಯಾವ ರೀತಿಯ ಕಂಪನಾಂಕ ನಮ್ಮಲ್ಲಿದೆ, ಯಾವ ರೀತಿಯ ಶಕ್ತಿಯನ್ನ ನಾವು ತುಂಬಿಕೊಂಡಿದೀವಿ ಅನ್ನೋದು ಮುಖ್ಯ ಅಂತ ಹೇಳ್ತಾರೆ. ಇದನ್ನ ನೀವು ಗಮನಿಸಿರ್ಬೋದು. ನೀವು ಪ್ರಕೃತಿಯಲ್ಲಿ
ನಾನು ನನ್ನ ಸಿನಿಮಾನಲ್ಲಿ ಕೆಲಸ ಮಾಡಿದ್ರಿಂದ ಈ ಸಿನಿಮಾನಲ್ಲಿ ನಾನು ಆಕರ್ಷಣೆಯ ನಿಯಮ ನನಗೆ ಏನು ತುಂಬಾ ಇಷ್ಟ ಆಯ್ತಪ್ಪ ಅಂದ್ರೆ, ಸಿನಿಮಾನಲ್ಲಿ ನೀವು ನೋಡಿದ್ರೆ ತುಂಬಾ ಚೆನ್ನಾಗಿರ್ತಾರೆ, ಎಷ್ಟೊಂದ್ ಸತಿ ತುಂಬಾ ಹ್ಯಾಂಡ್ಸಮ್ ಆಗಿರ್ತಾರೆ, ಅಥವಾ ತುಂಬಾ ಸುಂದರವಾಗಿರ್ತಾರೆ ಹುಡುಗಿರು, ಅಥವಾ ತುಂಬಾ ಟ್ಯಾಲೆಂಟೆಡ್ ಆಗಿರ್ತಾರೆ. ಅವ್ರಿಗೆ ಸ್ಟಾರ್ ಆಗೋ ಅವಕಾಶ ಸಿಗಲ್ಲ. ಮತ್ತೆ ಶ್ರೀಮಂತರ ಮನೆ ದೊಡ್ಡ ಸ್ಟಾರ್ಗಳ ಮಕ್ಕಳೇ ಆಗಿರ್ತಾರೆ, ಆದ್ರೆ ಅವ್ರಿಗೆ ಸ್ಟಾರ್ ಆಗೋದಕ್ಕೆ ಅವಕಾಶ ಸಿಗಲ್ಲ. ಟ್ಯಾಲೆಂಟ್ ಇರಲ್ಲ ಅಂತಾನೂ ಅಲ್ಲ, ಟ್ಯಾಲೆಂಟ್ ಇರುತ್ತೆ. ಆದ್ರೆ ಎಷ್ಟೊಂದ್ ಸರ್ತಿ ಯಾರೋ ಒಬ್ಬ ಯಾಕಂದ್ರೆ ಈಗ ಟ್ಯಾಲೆಂಟ್ ಅಂತ ಬಂದಾಗ ಎಷ್ಟೊಂದ್ ಜನ ಇವತ್ತು ಒಳ್ಳೆ ಟ್ಯಾಲೆಂಟೆಡ್ ಆಕ್ಟರ್ಗಳಿದ್ದಾರೆ, ಆದ್ರೆ ಯಾರೋ ಒಬ್ಬ ಸ್ಟಾರ್ ಆಗ್ತಾನೆ ಅಲ್ವಾ, ಏನ್ ಅವನಲ್ಲಿ ವ್ಯತ್ಯಾಸ, ಏನ್ ಅವನಲ್ಲಿ ಡಿಫ್ರೆಂಟ್ ಆಗಿರೋದು ಅಂತ ನೋಡಿದಾಗ ಅವನ ಆಲೋಚನಾ ಕ್ರಮ, ಅವನ ಕಂಪನಾಂಕ, ಅವನ್ ಯಾವ ರೀತಿ ಪ್ರತಿ ಕ್ಷಣ ಯೋಚಿಸ್ತಾನೆ, ಯಾವ ರೀತಿ ಪ್ರತಿ ಕ್ಷಣ ಅವನಲ್ಲಿ ಶಕ್ತಿ ಯಾವ ರೀತಿ ಇರುತ್ತೆ, ಅವನ ಎನರ್ಜಿ ಯಾವ ರೀತಿ ಇರುತ್ತೆ. ಇದೇ ನನಗೆ ನಿಜವಾಗ್ಲೂ ಇದೇ ಕಾರಣ ಅಂತ ನನಗೆ ಅನ್ಸಿದ್ದು. ಆವಾಗಲೇ ನಾನು ಆಕರ್ಷಣೆ ನಿಯಮದ ಬಗ್ಗೆ ಇನ್ನೂ ಆಳವಾಗಿ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದು. ಯಾಕಂದ್ರೆ ಯಾವ ವಿಷಯಕ್ಕೆ ನಾವು ಯಾವ ರೀತಿ ಪರಿಶ್ರಮ ಹಾಕ್ತಿವಿ, ಎಷ್ಟು ಕಷ್ಟ ಪಡ್ತೀವಿ, ಎಷ್ಟು ಟ್ಯಾಲೆಂಟ್ ಬೆಳೆಸ್ಕೊಳ್ತೀವಿ, ಎಷ್ಟು ಹಾರ್ಡ್ ವರ್ಕ್ ಹಾಕ್ತಿವಿ, ಪ್ರಯತ್ನ ಹಾಕ್ತಿವಿ, ಇದೆಲ್ಲ ಮುಖ್ಯ. ನಾವು ಎಷ್ಟು ರಿಲ್ಯಾಕ್ಸ್ಡ್ ಆಗಿದ್ದೀವಿ, ಎಷ್ಟು ಖುಷಿಯಾಗಿ ಆ ಕೆಲಸವನ್ನ ಮಾಡ್ತೀವಿ, ನಮ್ಮ ಫ್ರೀಕ್ವೆನ್ಸಿಯನ್ನ ಯಾವ ರೀತಿ ಇಟ್ಕೊಳ್ತೀವಿ, ನಮ್ಮ ಕಂಪನಾಂಕವನ್ನ ಯಾವ ರೀತಿ ಇಟ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಏಬ್ರಹಂ ಅವರು ಯಾವಾಗ್ಲೂ ಹೇಳೋದು, ಆ ಸಮೃದ್ಧಿಯ ಸುಳಿಯಲ್ಲಿ ಎಲ್ಲ ಬಂದಾಗೋಗಿದೆ. ನಾವ್ ಏನೆಲ್ಲ ಆಸೆ ಪಟ್ಟಿದೀವೋ ಅದೆಲ್ಲ ಬಂದಾಗೋಗಿದೆ. ಈಗ ಅದನ್ನ ನಮ್ಮ ಜೀವನದಲ್ಲಿ ನಾವು ಬರೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಅದಕ್ಕೆ ನಾವು ಮಾಡ್ಬೇಕಾಗಿರೋದಲ್ಲ, ರಿಲ್ಯಾಕ್ಸ್ ಆಗ್ಬೇಕು, ಖುಷಿಯಾಗಿರ್ಬೇಕು, ಈ ಕ್ಷಣದಲ್ಲಿ ಏನಿದೆಯೋ ಅದನ್ನ ಖುಷಿಯಾಗಿ ಮಾಡ್ಬೇಕು, ಎಂಜಾಯ್ ಮಾಡ್ತಾ ಮಾಡ್ಬೇಕು. ನಮ್ಮ ಫ್ರೀಕ್ವೆನ್ಸಿಯ ಮೇಲೆ ನಾವು ಹೆಚ್ಚು ಒತ್ತನ್ನ ಕೊಡ್ಬೇಕು. ಒಂದು ವಿಷಯ ಬೇಕು ಅಂತ ಹಠ ಹಿಡಿದು ಒದ್ದಾಡಿ ಒತ್ತಡಗಳನ್ನ ಹಾಕಿ ಅದರ ಬಗ್ಗೆ ಚಿಂತೆ ಮಾಡ್ತಾ, ಅದರ ಬಗ್ಗೆ ಬೇಜಾರ್ ಪಟ್ಕೊಳ್ತಾ, ಆ ಬೇಜಾರನ್ನ ನಾನ್ ಮಾತ್ರ ಪಟ್ಕೊಳ್ದೆ ನನ್ನ ಸುತ್ತ ಇರೋದ್ರ ಜೊತೆ ಎಲ್ಲ ಹಂಚ್ಕೊಳ್ತಾ, ಅದರ ಬಗ್ಗೆ ಹೆಚ್ಚು ಹೆಚ್ಚು ಮಾತಾಡ್ತಾ, ಅದರ ಬಗ್ಗೆ ಹೆಚ್ಚು ಚಿಂತೆಯನ್ನ ಮಾಡ್ತಾ ಹೋದಾಗ ಜೀವನದಲ್ಲಿ ಉಳಿದ ವಿಷಯಗಳು ಏನೆಲ್ಲ ಚೆನ್ನಾಗಿ ನಡೀತಾ ಇರುತ್ತೆ ಅದೆಲ್ಲವೂ ಹದಗೆಡೋದಕ್ಕೆ ಶುರುವಾಗುತ್ತೆ. ಈಗ ಎಷ್ಟೊಂದ್ ಸರ್ತಿ ನೀವು ನೋಡಿರ್ತೀರ, ಹಣಕಾಸಿನಲ್ಲಿ ಸಮಸ್ಯೆ ಬರುತ್ತೆ, ನಿಧಾನಕ್ಕೆ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆಗಳು ಶುರುವಾಗುತ್ತೆ. ಹಣಕಾಸಿನಲ್ಲಿ ಸಮಸ್ಯೆ ಬಂದ್ರೆ ಒಳ್ಳೆ ಬಾಂಧವ್ಯ ಏನಕ್ಕೆ ಕೆಡಬೇಕು? ಯಾಕಂದ್ರೆ ನಮ್ಮ ಫ್ರೀಕ್ವೆನ್ಸಿ ಡೌನ್ ಆದ್ರೆ ಅದು ಎಲ್ಲ ಕಡೆ ಸಮಸ್ಯೆ ಶುರು ಆಗುತ್ತೆ. ಇದರ ಬಗ್ಗೆ ಇನ್ನೂ ಆಳವಾಗಿ ನಾವು ಮಾತಾಡ್ತಾ ಹೋಗೋಣ. ಏಬ್ರಹಂ ಅವರ ಜ್ಞಾನದಲ್ಲಿ ಇದೆಲ್ಲ ಬಹಳ ಮುಖ್ಯವಾದ ವಿಷಯ. ವಾರ್ಟೆಕ್ಸ್, ಸಮೃದ್ಧಿಯ ಸುಳಿ. ಆಸ್ಕ್, ಬಿಲೀವ್, ರಿಸೀವ್. ಒಂದು ವಿಷಯವನ್ನ ಕೇಳೋದು, ಅದನ್ನ ಸ್ವೀಕರಿಸೋದು, ಅದನ್ನ ಪಡ್ಕೊಳ್ಳೋದು. ಅದಕ್ಕೆ ಈ ಪುಸ್ತಕದ ಹೆಸರೇ ಆಸ್ಕ್ ಅಂಡ್ ಇಟ್ ಈಸ್ ಗಿವನ್. ನೀವು ಕೇಳಿದ್ದೆ ಅದು ಕೊಟ್ಟಾಗ ಹೋಗುತ್ತೆ. ಈಗ ಅದನ್ನ ಸ್ವೀಕರಿಸೋದಕ್ಕೆ ನಾವೇನ್ ಮಾಡ್ಬೇಕು? ಇದನ್ನ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂತೀವಿ. ಈಗ 3ನೇ ಸ್ಟೆಪ್ ಅದೇ ನಮ್ಮ ಕೆಲಸ. 1, 2 ಆಟೋಮೆಟಿಕ್ ಆಗಿ ಆಗುತ್ತೆ. ಈ 3ನೇ ಸ್ಟೆಪ್ ಅಲ್ಲೇ ನಮ್ಮ ಕೆಲಸ ಎಲ್ಲ ಇರೋದು. ಸೊ ಏನ್ ಕೆಲಸ, ಯಾವ ತರ ಅದನ್ನ ಮಾಡ್ಬೇಕು, ಇದರ ಬಗ್ಗೆ ಇನ್ನಷ್ಟು ಸ್ಪಷ್ಟನೆಯನ್ನ ನಾನು ಮುಂದಿನ ವಿಡಿಯೋಗಳಲ್ಲೂ ಕೊಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ನಮ್ಮ ಹೀಲಿಂಗ್ ಬೂಟ್ ಕ್ಯಾಂಪ್ ಇನ್ನೂ ಅಟೆಂಡ್ ಮಾಡಿಲ್ಲ, ತಪ್ಪದೆ ಅಟೆಂಡ್ ಮಾಡಿ. ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತೋದು ಮರಿಬೇಡಿ. ಮತ್ತೆ ಪ್ರತಿದಿನ ಇದ್ರ ಬಗ್ಗೆ ನಾವು ಎಷ್ಟೇ ಮಾತಾಡಿದ್ರು, ನಾವು ಒಟ್ಟಿಗೆ ಬಂದು ಅಭ್ಯಾಸ ಮಾಡಿದಾಗ್ಲೇ, ಅದನ್ನ ಅಳವಡಿಸ್ಕೊಂಡಾಗ್ಲೇ ನಮ್ಮ ಜೀವನದಲ್ಲಿ ಪರಿವರ್ತನೆಗಳು ಕಾಣೋದು. ಅದಕ್ಕೆ ಸೋಮವಾರದಿಂದ ಶುಕ್ರವಾರ ನಾನೊಂದು ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್ ಅಂತ ಒಂದು ಅರ್ಧ ಗಂಟೆಗಳ ಕಾರ್ಯಕ್ರಮ ಎಲ್ಲರೂ ಒಟ್ಟಿಗೆ ಬಂದು ನಾವು ಮಾಡ್ತೀವಿ. ಕನ್ನಡಿಗರೆಲ್ಲ ಒಟ್ಟಿಗೆ ಬಂದು, ಬಹಳಷ್ಟು ಜನ ಒಟ್ಟಿಗೆ ಬಂದು ಝೂಮ್ ಅಲ್ಲಿ ಮಾಡ್ತೀವಿ. ಅದರ ಲಿಂಕ್ ಕೂಡ ಕೆಳಗೆ ಹಾಕಿದೀನಿ. ಯಾರಿಗಾದ್ರೂ ತುರ್ತು ಪರಿಸ್ಥಿತಿಗಳಿದ್ರೆ, ಏನೋ ಡಿಪ್ರೆಷನ್, ಏನೋ ದುಃಖ, ಏನೋ ಸೂಸೈಡ್ ಮಾಡ್ಕೋಬೇಕು ಅನ್ನಿಸ್ತಾ ಇದೆ, ಈ ತರ ಏನೋ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಇದ್ರೆ, ನೀವು ಲೈಫ್ ಕೋಚಿಂಗ್ ಲಿಂಕ್ ಕಳಿಸಿದೀನಿ, ಕೆಳಗೆ ಹಾಕಿದೀನಿ. ಅಲ್ಲಿ ಕ್ಲಿಕ್ ಮಾಡಿ ನೀವು ಲೈಫ್ ಕೋಚಿಂಗಿಗೆ 1-on-1 ಅಪ್ಲೈ ಮಾಡ್ಬೋದು. ನಾನು ನಿಮ್ ಜೊತೆ ವೈಯಕ್ತಿಕವಾಗಿ ಮಾತಾಡಿ ಅದರಿಂದ ಹೊರಗೆ ಬರೋದಕ್ಕೆ ಸಹಾಯ ಮಾಡ್ತೀನಿ. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ನಾವು ಸಿಗುವ. ಈ ವಿಡಿಯೋನಲ್ಲಿ ಏನೆಲ್ಲ ಕಲ್ತ್ರಿ ಅದನ್ನ ಸಂಕ್ಷಿಪ್ತವಾಗಿ ಕಾಮೆಂಟ್ಸ್ ನಲ್ಲಿ ತಿಳಿಸಿ. ನಾನು ಪ್ರತಿಯೊಬ್ಬರ ಕಾಮೆಂಟ್ ಅನ್ನ ಖಂಡಿತ ಓದ್ತೀನಿ. ಮುಂದಿನ ವಿಡಿಯೋನಲ್ಲಿ ಸಿಗುವ. ಅಲ್ಲಿವರೆಗೂ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್. ಧನ್ಯವಾದಗಳು ಗೆಳೆಯರೆ.